ತಿಮ್ಮಣ್ಣ ಮೊಟ್ಟೆಗಳು ಚಿತ್ರ ನನಗೆ ಸ್ಪೆಷಲ್ ಅನ್ಸೋದು ಏನಕ್ಕೆ ಅಂತ ಹೇಳಿದ್ರೆ, ಮೊದಲ 2 ಚಿತ್ರಗಳು ಇಶ್ಯೂ ಬೇಸ್ಡ್ ಆಗಿತ್ತು. ಲೈಕ್ ಹೊಂಬಣ್ಣ ಅನ್ನೋದು ಒಂದು ಫಾರೆಸ್ಟ್ ಎನ್ಕ್ರೋಚ್ಮೆಂಟ್ ಮೇಲೆ ಮಾಡಿದಂಥ ಸಿನಿಮಾ. ಅದಾದ ನಂತರ ಎಂಥ ಕತೆ ಮಾರಿ ಅನ್ನೋ ಸಿನಿಮಾ ಮಾಡಿದೆ. ಅದು ಕೂಡ ಶರಾವತಿನ ದಿನ ಬೆಂಗಳೂರಿಗೆ ಹರಿಸ್ಬೇಕು ಅನ್ನೋ ವಿಚಾರದ ಬಗ್ಗೆ. ಅದಾದಮೇಲೆ ಅಗೇನ್ ಮತ್ತೆ ಇಶ್ಯೂ ಬೇಸ್ಡ್ ಮಾಡೋದು ಬೇಡ, ಒಂದು ಬೇರೆ ಥರದ ಒಂದು ಜಾನರ್ ಹೋಗಬೇಕು ಅಂತ ಅನಿಸಿದಾಗ ನನಗೆ ಅಂದರೆ ಒಂದು ಕಾಡಿನೆಂಟರ್ ಒಂದು ಪುಸ್ತಕ ಬರೆದಿದ್ದೆ. ಅದರಲ್ಲಿ ಒಂದಷ್ಟು ವಿಷಯಗಳಿತ್ತು. ಅದರಲ್ಲಿ ತಿಮ್ಮನ ಮೊಟ್ಟೆಗಳು ಅನ್ನೋ ಒಂದು ಕಥೆನ ತಗೊಂಡೆ. ಅಂದರೆ ಬೇಸಿಕ್ಲಿ ನಮಗೆ ಏನು ಹೇಳ್ತೀವಿ, ಪ್ರಕೃತಿ ಮಧ್ಯೆ ಇದ್ದಾಗ ನಾವು ಚೇಂಜಸ್ ಆಗ್ತಾ ಇರುತ್ತೆ. ಆ ಚೇಂಜಸ್ಗಳನ್ನ ಸ್ಟಡಿ ಮಾಡಿದಾಗ ಒಂದಷ್ಟು ವಿಷಯಗಳು ಸಿಕ್ತು. ಅಂದರೆ ಫಾರ್ ಎಕ್ಸಾಂಪಲ್ ನಮ್ಮ ಕಡೆ ಅಂದರೆ ವೆಸ್ಟರ್ನ್ ಘಾಟ್ಸಲ್ಲಿ ಹೆಚ್ಚಾಗಿ ಸಿಗೋದು ಕಾಳಿಂಗ ಸರ್ಪಗಳು. ಸೊ ಅದರಲ್ಲಿ ಇವಾಗ ಕಾಳಿಂಗ ಸರ್ಪಗಳು ನಮ್ಮ ಒಂದು ಮಲೆನಾಡು ಭಾಗದಲ್ಲಿ ಜಾಸ್ತಿ ಆಗಿದೆ. ಈ ನಾಗರಹಾವು ಮತ್ತು ಕೆರೆ ಹಾವುಗಳು ಕಡಿಮೆ ಆಗಿದೆ. ಸೊ ಇದು ಯಾಕೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದಷ್ಟು ವಿಷಯಗಳನ್ನ ನಾನು ಕೆದಕ್ತಾ ಹೋದಾಗ ಅದೊಂದು ಕತೆ ರೂಪುಗೊಂಡಿತ್ತು, ತಿಮ್ಮನ ಮೊಟ್ಟೆಗಳು ಅಂತ ಹೇಳಿ. ಸೊ ತಿಮ್ಮನ ಮೊಟ್ಟೆಗಳಲ್ಲಿ ನಾವು ಕೇವಲ ಪ್ರಕೃತಿ ಮತ್ತು ಪ್ರಾಣಿಗಳ ಬಗ್ಗೆ ಮಾತ್ರ ಮಾತಾಡಿಲ್ಲ, ಮನುಷ್ಯನ ಸಂಬಂಧಗಳ ಬಗ್ಗೆ ಮಾತಾಡಿದ್ದೀವಿ. ಅಂದರೆ ಈಗ ಒಂದು ಮನುಷ್ಯನಿಗೆ ಹೇಗೆ ಒಂದು ತಾಯಿ ಮಗು ಒಂದು ಸೆಂಟಿಮೆಂಟ್ ಇರುತ್ತೆ, ಪ್ರಾಣಿಗಳಲ್ಲಿ ಕೂಡ ಆ ಸೆಂಟಿಮೆಂಟ್ ಇರುತ್ತೆ. ಸೊ ಆ ಒಂದು ವಿಚಾರನ ಒಂದು ಹೈಲೈಟ್ ಆಗಿ ಇಟ್ಕೊಂಡು ಮಾಡಿದಂಥ ಒಂದು ಸಿನಿಮಾ. ಅಂದರೆ ಸಾಕಷ್ಟು ವಿಷಯಗಳನ್ನ ಈ ಸಿನಿಮಾದಲ್ಲಿ ಹೇಳಿದ್ದೀವಿ. ನವಿಗಳ ಬಗ್ಗೆ ಹೇಳಿದ್ದೀವಿ, ನರಿಗಳ ಬಗ್ಗೆ ಹೇಳಿದ್ದೀವಿ. ಇದೆಲ್ಲದನ್ನು ತಗೊಂಡು ಒಂದು ಸಿನಿಮಾ ಅಂತ್ಯ ಕಂಡಾಗ ನಮಗೆ ಒಂದು ಮೆಸೇಜ್ ಬರುತ್ತೆ, ಮನುಷ್ಯ ಅವನ ನಂಬಿಕೆ ಮೇಲೆ ಬದುಕೋದು, ಇನ್ನು ಬದಲಾವಣೆನ ಅವನೇ ತಂದ್ಕೊಬೇಕು ಅನ್ನೋಂಥ ಒಂದು ವಿಚಾರ. ಸೊ ಹಾಗಾಗಿ ನಾವು ಇನ್ ಕೇಸ್ ನಾವು ಅಮೆರಿಕದ ಡಾಲಸ್ನಲ್ಲಿ ಪ್ರೀಮಿಯರ್ ಶೋ ಮಾಡಿದ್ವಿ. ಅಲ್ಲಿ ಏನಂತಂದರೆ ಒಬ್ಬ ಬರಹಗಾರ ಆಗಲಿ ಒಬ್ಬ ನಿರ್ದೇಶಕನಿಗೆ ಒಂದು ಖುಷಿ ಕೊಡೋ ಅಂಶ ಅಂದರೆ, ಒಬ್ಬ ಬರಹಗಾರನಾಗಿ ಅದನ್ನು ಬರೀತಾ ಇರುವಾಗ, ಆಮೇಲೆ ಇನ್ನೇನು ಶೂಟ್ ಮಾಡ್ತಾ ಇರುವಾಗ, ವಿಜುವಲಿ ಅದನ್ನು ಚಿತ್ರಿಸ್ತಿರುವಾಗ ಬರಹಗಾರ ಆಡಿಯನ್ಸ್ ಅದನ್ನೇನು ಹೇಳ್ತಾರೆ ನೋಡಿ, ಸಿನಿಮಾ ನೋಡಿ, ಅದು ಎರಡು ಒಂದೇ ಇತ್ತು ನನಗೆ. ನಾನು ಬರೆಯಬೇಕಾದ್ರೆ ಏನು ಅಂದ್ಕೊಂಡಿದ್ದೆ ಅದನ್ನು ಅವ್ರು ರಿವ್ಯೂ ರೂಪದಲ್ಲಿ ಅವ್ರು ಹೇಳ್ತಾ ಇದ್ದಾಗ ಸರಿ ನಂದು ಕೆಲಸ ಸಾರ್ಥಕ ಆಗಿದೆ ಅನ್ನೋ ಒಂದು ಫೀಲ್ ಬಂತು. ಅಂದರೆ ನನಗೆ ಹಿಂದಿನ 2 ಸಿನಿಮಾಗಿಂತೂ ಈ ಸಿನಿಮಾದಲ್ಲಿ ಆ ಒಂದು ಫೀಲ್ ಜಾಸ್ತಿ ಆಯಿತು. ಇವನ್ ನಾನು ಗೌರಿಶಂಕರ್ ಸರ್ಗೆ ಸಿನಿಮಾ ತೋರಿಸ್ದೆ ಅವ್ರು ಆಗುಂಬೆ ಇದಕ್ಕೆ ಹೋದಾಗ. ಯಾಕಂದರೆ ಬಿಫೋರ್ ಸಿನಿಮಾ ನಾನು ಅವ್ರನ್ನ ಮೀಟ್ ಮಾಡಿರಲಿಲ್ಲ, ಇದು ಮಾಡಿರಲಿಲ್ಲ. ಆದರೂ ಒಂದು ಕಾಳಿಂಗ ಇದನ್ನು ತೊಗೊಂಡಿದ್ದೀವಿ ಅಂದಾಗ ಅವರು ಒಂದು ಅಚೀವ್ಮೆಂಟ್ ಇದೆ. ಅಂದರೆ ಲೈಕ್ ಇವಾಗ ಇಡೀ ವರ್ಲ್ಡಲ್ಲಿ ನಾವು ನಮ್ಮ ವೆಸ್ಟರ್ನ್ ಘಾಟ್ಸಲ್ಲಿ ಸಿಗುವಂಥ ಒಂದು ಕಾಳಿಂಗ ಹಾವನ್ನ ಸೈಂಟಿಫಿಕ್ ನೇಮ್ ಆಗಿ ಓಪಿಯೋಪಿಕಸ್ ಕಾಳಿಂಗ ಅಂತಲೇ ನಾವು ಕರಿಬೋದು. ಅದನ್ನು ನಾಮಕರಣ ಮಾಡಿದ್ದು ಅವರ ರಿಸರ್ಚಿಂದ. ವರ್ಲ್ಡಲ್ಲಿ ಒಂದು 4 ಕಾಳಿಂಗ ಹಾವುಗಳು ಸಿಗತ್ತೆ ಅನ್ನೋದೊಂದು ರಿಸರ್ಚ್ ಮಾಡಿಬಿಟ್ಟು ಅದರಲ್ಲಿ ನಮ್ಮ ಕನ್ನಡದ ಇದರಲ್ಲಿ ವೆಸ್ಟರ್ನ್ ಘಾಟ್ಸಲ್ಲಿ ಸಿಗುವಂಥ ಹಾವನ್ನ ನಾವು ಕನ್ನಡದ ಹೆಸರಲ್ಲಿ ಕರಿಬೋದು, ಕಿಂಗ್ ಕೋಬ್ರಾ ಅಲ್ಲ, ನಾವು ಓಪಿಯೋಪಿಕಸ್ ಕಾಳಿಂಗ ಅಂತ ಕರಿಬೋದು ಅಂತ. ಹಾಗಾಗಿ ಅವ್ರಿಗೆ ಒಂದು ಸಿನಿಮಾ ತೋರಿಸಿ ನನಗೆ ಫೀಡ್ಬ್ಯಾಕ್ ತೊಗೊಬೇಕನ್ನಿಸ್ತು. ಸೊ ಅವರು ಸಿನಿಮಾ ನೋಡಿ ತುಂಬ ಖುಷಿಪಟ್ಟರು. ಆಮೇಲೆ ನಾನು ಅಲ್ಲಿ ಹೇಳಿರುವಂತಹ ವಿಚಾರಗಳೆಲ್ಲ ಹತ್ತಿರ ಇದೆ, ಯಾವುದು ಕಾಳಿಂಗ ಸರ್ಪದ ಬಗ್ಗೆ ಹೇಳಿರೋ ವಿಚಾರಗಳೆಲ್ಲ ಅಂತ ಅವರು ಇದು ಮಾಡಿದ್ರು. ಅದು ನನಗೆ ಒಂದು ಖುಷಿ ಕೊಡ್ತು. ಅಂದರೆ ನಾವೇನೋ ಮಾಡಿರ್ತೀವಿ, ಬಟ್ ಅದು ತಿಳಿದವ್ರು ಒಂದ್ಸರಿ ನೋಡಿ ಹೇಳಿದಾಗ ಏನಾಗುತ್ತೆ ಅಂತೇಳಿ. ನಂತರ ನಾವು ಈಗ ಶೇಷಾದ್ರಿ ಸರ್ ಬಗ್ಗೆ ನನಗೆ ತುಂಬ ಚಿಕ್ಕವನು ಮಾತಾಡಬೇಕು ಅಂದರೆ, ಅವ್ರು ಬೆಟ್ಟದ ಜೀವ ಇವನ್ನೆಲ್ಲ ಇದ್ರು ಒಂಥರ ನಮಗೊಂದು ಬುಕ್ಸ್ ಇದ್ದಂಗೆ ಸಿನಿಮಾಕ್ಕೆ. ಸಿದ್ಧಲಿಂಗೇಶ್ ಸರ್ ಆಗಿರ್ಬೋದು, ಶೇಷಾದ್ರಿ ಸರ್ ಆಗ್ಬೋದು, ಕಾಸರವಳ್ಳಿ ಸರ್ ಆಗಿರ್ಬೋದು. ಸೊ ಅವ್ರು ಬಂದು ನಾನು ಟ್ರೇಲರ್ ಲಾಂಚ್ ಮಾಡ್ತಾ ಇರೋದು ನನಗೆ ಅದು ಇನ್ನೂ ಒಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು. ನಂತರ ನಮ್ಮ ತೀರ್ಥಹಳ್ಳಿ ಕೋಡ್ಲು ರಾಮಕೃಷ್ಣ ಸರ್ ಆಗಿರ್ಬೋದು, ಅವರೆಲ್ಲ ಸಾಕಷ್ಟು ಸಿನಿಮಾಗಳು ಮಾಡಿದವರು. ಅವ್ರ ನಂತರ ನಾವು ನೋಡ್ಕೊಂಡು ಬೆಳೆದಿರೋರು, ಅವ್ರು ಬಂದಿರೋದಾಗ್ಬೋದು. ಆಮೇಲೆ ಏನೀಗ ಭೋಜೇಗೌಡರು ಸರ್ ಮೊನ್ನೆ ಕಾಲ್ ಮಾಡಿ ಹೇಳಿದ್ರು, ಅವ್ರು ಚಿಕ್ಕಮಂಗ್ಳೂರು ಇದ್ರು. ಈ ಪ್ರೋಗ್ರಾಮಿಗೋಸ್ಕರ ಬೆಳಗಿನ ಜಾವ ಹೊರಟುಬಿಟ್ಟು ಚಿಕ್ಕಮಂಗ್ಳೂರಿಂದ ಬಂದಿರೋದಿದ್ರು. ಅದೇ ರೀತಿ ನಮ್ಮ ಪ್ರೆಸ್ ಕ್ಲಬ್ ಪ್ರೆಸಿಡೆಂಟ್ ಸರ್ಗೂ ಅಷ್ಟೇ ನಾನು ಮೊನ್ನೆ ಹೋಗಿ ಇನ್ವೈಟ್ ಮಾಡಿದ್ದು. ಇಲ್ಲ ಕಂಟೆಂಟ್ ಚೆನ್ನಾಗಿದೆ, ಒಳ್ಳೆ ಸಿನಿಮಾ ಇದೆ, ನಮ್ಮ ಸಪೋರ್ಟ್ ಯಾವಾಗಲೂ ಇರುತ್ತೆ ಅಂತ ಹೇಳಿದ್ರು. ಅವ್ರು ಬಂದಿರೋದು, ಅವರಿಗೂ ಕೂಡ ಖುಷಿ ಆಗ್ತಿದೆ ಅವ್ರು ಬಂದಿದ್ದು. ಇನ್ನೂ ನಂದು ಹೊಂಬಣ್ಣ ಸಿನಿಮಾದಿಂದ ನನ್ನ ಜೊತೆ ಒಂದು ರೀತಿ ಅವ್ರ ಗುರುಗಳು ಅಂತಲೂ ಹೇಳ್ಬೋದು, ಸ್ನೇಹಿತರಂತಲೂ ಹೇಳ್ಬೋದು, ಸುಚೇಂದ್ರ ಸರ್. ಅವರಿಗೆ ನಾ ಏನಕ್ಕೆ ಅಂದರೆ ನನ್ನ ಸಿನಿಮಾದಲ್ಲಿ ಒಂದು ಕತೆ ಇದೆ, ಗಟ್ಟಿ ಪಾತ್ರ ಇದೆ ಅಂತಂದ್ರೆ ನಾನು ಸುಚೇಂದ್ರ ಸರ್ಗೆ ಹೋಗಿ ಹೇಳ್ಬಿಡ್ತೀನಿ, ಸರ್ ಹಿಂಗಿದೆ ಸರ್, ಪಾಸಿಟಿವ್ ನೆಗೆಟಿವ್ ನನ್ನ ಹತ್ರ ಈ ಥರ ಇದೆ ಸರ್, ಮಾಡಬೇಕು ಅಂದಾಗ ನೀವು ಒಂದು ಒಳ್ಳೆ ಕಂಟೆಂಟ್ ತೊಗೊಂಡಿದ್ದೀರಿ, ಮಾಡ್ತೀರಾ ಬನ್ನಿ ಅಂತ ಹೇಳಿ ಮುಂದೆ ಕರ್ಕೊಂಡು ಹೋಗಿ ಮಾಡೋವಂಥದ್ದು ಸುಚೇಂದ್ರ ಸರ್ ಗುಣ. ನಾವೊಂದು ಕಂಟೆಂಟ್ ಕೊಟ್ಟರೆ ಅದನ್ನು ಇಂಪ್ರೂವ್ಮೆಂಟ್ ಮಾಡ್ಕೊಂಡ್ಬಿಟ್ಟು ಆ ಪಾತ್ರನ ಗಟ್ಟಿ ಇರೋ ಥರ ನೋಡ್ಕೊಳೋದು ಅವ್ರದ್ದೊಂದು ಅದು ಪಾಸಿಟಿವ್. ಹಾಗಾಗಿ ಸುಚೇಂದ್ರ ಸರ್ ನಮ್ಮ ಸೆಟ್ಟಲ್ಲಿದ್ದರೆ ಆ ಪಾತ್ರ ಗಟ್ಟಿಯಾಗಿ ನಿಲ್ಲುತ್ತೆ ಅನ್ನೋದು ನಮ್ಮದೊಂದು ಒಂದು ಭಾವನೆ. ಇನ್ನು ರಘುರಾಮನ್ ಕೊಪ್ಪ ಸರ್ ಆಗಿರ್ಬೋದು, ಆಶಿಕಾ ಆಗಿರ್ಬೋದು, ಪ್ರಗತಿ ಮೇಡಮ್ ಆಗಿರ್ಬೋದು, ಪೃಥ್ವಿ, ಸಾಕಷ್ಟು ಜನಗಳು. ಆಮೇಲೆ ಮೇನ್ ಹೇಳ್ಬೇಕಂದ್ರೆ ನಮ್ಮ ಕೇಶವ ಗುತ್ತಳಿಕೆ ತಿಮ್ಮನ ಕ್ಯಾರೆಕ್ಟರ್ ಮಾಡಿದವ್ರು ಇರ್ಬೋದು. ಅಂದರೆ ಈ ಸಿನಿಮಾಗೆ ನಾನು ಮೇನ್ ತಗೊಂಡಿದ್ದು ಒಂದು 8 ತಿಂಗಳು ನಾನು ಪ್ರೀ ಪ್ರೊಡಕ್ಷನ್ ತೊಗೊಂಡಿದ್ದೀನಿ. ಯಾಕಂದ್ರೆ ಈ ಥರ ಸಿನಿಮಾಗಳಿಗೆ ಪ್ರೀ ಪ್ರೊಡಕ್ಷನ್ ಎಷ್ಟು ಇಂಪಾರ್ಟೆಂಟ್ ಆಗೋದು ನಾವು ಸ್ಕ್ರೀನಲ್ಲಿ ನೋಡಿದಾಗ ಅನ್ಸುತ್ತೆ. ಯಾಕಂದ್ರೆ ಒಂದು ವೆಸ್ಟರ್ನ್ ಘಾಟ್ಸ್ ತೋರಿಸ್ಬೇಕಂದ್ರೆ ಅದು ಕಿಂಗ್ ಕೋಬ್ರಾ ಇರುವಂಥ ಒಂದು ಕಾಡನ್ನ ತೋರಿಸ್ಬೇಕಂದ್ರೆ ಆ ಲೊಕೇಶನ್ ಹುಡುಕ್ಲಿಕ್ಕೆ ಸುಮಾರು ಒಂದು 5-6 ತಿಂಗಳುಗಳು ನಾವು ತಗೊಂಡ್ವಿ. ಆಮೇಲೆ ಅವರು ಮೂಲತಃ ಶೃಂಗೇರಿ ಅವರು, ಅವರಿಗೆ ತಿಮ್ಮನ್ನ ಕನ್ವರ್ಟ್ ಮಾಡಬೇಕಿತ್ತು. ಒಂದು 1000 ಸರಿ ಓದಿಸಿದ್ದೀನಿ ನಾನು ಸ್ಕ್ರಿಪ್ಟ್ನ.
ಓದಿ ಕೊನೆಗೆ ಅವ್ರಿಗೆ ಸಿಟ್ಟು ಬಂದು ರೆಡಿ ಆದರು, ಇದೇನು ಮಕ್ಕಳು ಓದಿಸ್ತಾ ಇದಾರಲ್ಲ ಅಂತ. ಇವತ್ತು ಸ್ಕ್ರೀನ್ ಮೇಲೆ ಕಾಣ್ತಿದೆ ಅವ್ರ ಕ್ಯಾರೆಕ್ಟರ್, ತುಂಬ ಜನ ಇಷ್ಟಪಟ್ಟರು. ತಿಮ್ಮ ಅಂದರೆ ಅದು ಕರೆಕ್ಟಾಗಿದ್ದಾರೆ ಆ ಕ್ಯಾರೆಕ್ಟರ್ಗೆ ಅನ್ನೋ ಥರ. ಇನ್ನು ಮೇನ್ ನಾನು ಎಲ್ಲದಕ್ಕಿಂತ ಮುಂಚೆ ಹೇಳ್ಬೇಕಾಗಿದ್ದು ನಮ್ಮ ಪ್ರೊಡ್ಯೂಸರ್ ಬಗ್ಗೆ. ಅವರು ಬರೋಕ್ಕಾಗಿಲ್ಲ, ಇವತ್ತು ಅವ್ರು US ಅಲ್ಲಿರೋದು. ಬಟ್ ಸ್ಟಿಲ್ ಅವರು ಸಿನಿಮಾ ಶುರು ಆದಾಗಿಂದ ಇಲ್ಲಿ ತನಕ ಯಾವುದೇ ರೀತಿ ಸರ್ ಚೆನ್ನಾಗಾಗಬೇಕು ಸಿನಿಮಾ, ಇನ್ನು ಅದನ್ನು ಎಲ್ಲರಿಗೂ ಗೊತ್ತಿರುತ್ತೆ, ಈ ಸಮಯದಲ್ಲಿ ಸಿನಿಮಾ ರಿಲೀಸ್ ಮಾಡೋದು ಎಷ್ಟು ಕಷ್ಟಕರ ಅನ್ನೋದಕ್ಕಿಂತ ಅದು ಈಗಿನ ಇದರಲ್ಲಿ ಸಿನಿಮಾ ರಿಲೀಸ್ ಮಾಡ್ತೀರಾ ಅಂತ ಕೇಳ್ತಾರೆ. ಅಂದರೆ ಆ ಥರ ಬಂದಿದೆ ಈ ಸಿಚುವೇಶನ್ ಕೂಡ. ಸರ್ ಸುಮ್ಮನೆ ರಿಲೀಸ್ ಮಾಡೋದು ಬೇಡ, ಒಂದು 10 ಜನದಲ್ಲಿ 3 ಜನಕ್ಕರ ಸಿನಿಮಾ ಬರ್ತಿದೆ ಅಂತ ಗೊತ್ತಾಗಲಿ, ಆ ಒಂದು ಇದ್ರಲ್ಲಿ ನಾವು ರಿಲೀಸ್ ಮಾಡೋಣ ಅಂತ ಹೇಳಿ ಅವರೇ ಒಂದು ಅಮೆರಿಕಾದಲ್ಲಿ ಅವರೇ ಒಂದು ಇಂಟ್ರೆಸ್ಟ್ ತಗೊಂಡು ಅಲ್ಲಿ ರಿಲೀಸ್ ಮಾಡಿಸಿ ಒಂದು ಪ್ರೀಮಿಯರ್ ಶೋನ. ನಂತರ ಇಲ್ಲೂ ಒಂದು ಸ್ವಲ್ಪ ಒಳ್ಳೆ ರೀತಿಯಲ್ಲಿ ಮಾಡಿಸೋಣ ಅಂತ ಹೇಳಿದ್ರು. ಅಂದರೆ ನಾನು ಏನಕ್ಕೆ ಅವ್ರ ಬಗ್ಗೆ ಹೇಳ್ತಿದ್ದೀನಿ ಅಂದರೆ, ಈ ಸಿನಿಮಾ ಇನ್ನೂ ರಿಲೀಸಿಗೆ ರೆಡಿ ಇದೆ, ಅದಾಗೋದ್ರೊಳಗೆ ಆಲ್ರೆಡಿ ಮತ್ತೊಂದು ಸಿನಿಮಾ ಅವರು ಆಲ್ರೆಡಿ ಇದು ಮಾಡಾಯಿತು, ನಮ್ಮ ಶೂಟಿಂಗು ಮುಗಿಸ್ಕೊಂಡು ಬಂದಾಯಿತು. ಅಂದರೆ ಈ ಟೈಮಲ್ಲಿ ನಮಗೆ ಅಂಥ ಪ್ರೊಡ್ಯೂಸರ್ ಅವಶ್ಯಕತೆ ಇದೆ ನಮ್ಮ ಇಂಡಸ್ಟ್ರಿಗೆ, ಅದನ್ನೊಂದು ಹೇಳಲಿಕ್ಕೆ ಇದು ಮಾಡ್ತೀನಿ. ನೆಕ್ಸ್ಟ್ ಇನ್ನು ಹೇಮಂತ್ ಬಗ್ಗೆ ನಾನು ಹೇಳಬೇಕಾಗಿಲ್ಲ, ನಾನು ಮೊದಲ ಸಿನಿಮಾದಿಂದನೂ ಹೇಮಂತ್ ಜೊತೆ ಆಗಿರೋದು. ಈ ಸಿನಿಮಾ ಆಗೋಕ್ಕೂ ಒನ್ ಆಫ್ ದಿ ರೀಸನ್ ಹೇಮಂತ್. ನಾನು ಹೇಮಂತ್ ಆದಷ್ಟು 3 ಜನನೂ ಸ್ನೇಹಿತರೆ, ಹಾಗಾಗಿ ಒಂದು ಫ್ರೆಂಡ್ಶಿಪ್ಪಲ್ಲಿ ನಾವು ಮಾಡೋಕ್ಕೆ ಹೋದ್ವಿ. ಬಟ್ ಆಮೇಲೆ ತುಂಬ ಸೀರಿಯಸ್ ಆದ್ವಿ, ಪ್ರೊಫೆಷ್ನಲ್ ಬೇರೆ ಫ್ರೆಂಡ್ಶಿಪ್ ಬೇರೆ ಅಂತೇಳಿ ಜಗಳ ಆಡ್ತೀವಿ ಒಂದು ಒಳ್ಳೆ ಔಟ್ಪುಟ್ ಬರಲಿಕ್ಕೆ. ಹಾಗಾಗಿ ನಾನು ವಿನಂತಿ ಮಾಡ್ಕೊಳೋದು, ದಯವಿಟ್ಟು ಈ ಥರ ಸಿನಿಮಾಗಳನ್ನು ಬೆಳೆಸಿ ಉಳಿಸೋದ್ರಲ್ಲಿ ಮಾಧ್ಯಮದವ್ರದ್ದು ಕೂಡ ಒಂದು ಪಾಸಿಟಿವ್ನೆಸ್ ಇರುತ್ತೆ. ಸೊ ಹಾಗಾಗಿ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳ್ಕೊತೀನಿ. ಥ್ಯಾಂಕ್ ಯು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.